ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರಿಗೆ ತಾನೇ ಪಿಜ್ಜಾ ಅಂದರೆ ಇಷ್ಟ ಇರಲ್ಲ ಹೇಳಿ? ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಪಿಜ್ಜಾನ ಮನೇಲಿ ಹೇಗೆ ಮಾಡೋದು, ಅದು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮ ಹತ್ರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನೋದು ಈ ಪಿಜ್ಜಾ, ಬರ್ಗರ್ ಈ ರೀತಿದೇನೆ. ಸೊ ಹಾಗಾಗಿ ಇವತ್ತು ಈ ಪಿಜ್ಜಾನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಇವಾಗ ನಾನು ಮೊದಲು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಗೈಸ್. ಇವತ್ತು ನಾನು ಪಿಜ್ಜಾ ಬೇಸ್ ಆಗಿರ್ಬೋದು ಮತ್ತು ಪಿಜ್ಜಾ ಸಾಸ್ ಎಲ್ಲನೂ ರೆಡಿ ತೊಗೊಂಡಿದ್ದೀನಿ. ಬಟ್ ಇದೇ ವಿಡಿಯೋದಲ್ಲಿ ಪಿಜ್ಜಾ ಸಾಸು ಮತ್ತು ಬೇಸ್ ಎಲ್ಲನೂ ಹೇಗೆ ಮಾಡೋದು ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ಇವಾಗ ನಾನು ವೆಜಿಟೇಬಲ್ಸ್ ಎಲ್ಲನೂ ತೊಗೊಂಡಿದ್ದೀನಿ. ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಟೊಮ್ಯಾಟೋನ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಅದರಲ್ಲಿ ನೀವು ತೊಗೊಳ್ಳಿ. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರತ್ತೆ. ಬಟ್ ನಾನು ನಿಮಗೆ ಪಿಜ್ಜಾ ಬೇಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪಿಜ್ಜಾ ಬೇಸ್ ನೀವೇನಾದರೂ ಮಾಡ್ತೀರಾ ಮನೆಯಲ್ಲಿ ಅಂತ ಅಂದರೆ ಮೊದಲು ಒಂದು ಪಾತ್ರೆನ ತೊಗೊಂಡು ಅದರಲ್ಲಿ ಒಂದು 2 ಚಮಚ ಈಸ್ಟ್ ಹಾಕ್ಕೊಳ್ಳಿ, ಡ್ರೈ ಈಸ್ಟು. 1 ಚಮಚ ಡ್ರೈ ಈಸ್ಟನ್ನ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರೋ ಅಂಥ ನೀರನ್ನು ನೀವು ಆ ಪಾತ್ರೆಯಲ್ಲಿ ಈಸ್ಟ್ ಜೊತೆಗೆ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಸೈಡಲ್ಲಿ ಎತ್ತಿಡಿ. ಅದಾದಮೇಲೆ ನಿಮಗೆ ಎಷ್ಟು ಪಿಜ್ಜಾ ಬೇಕು ಅಂತ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಮೈದಾ ಹಿಟ್ಟನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮೈದಾ ಹಿಟ್ಟನ್ನು ನೀವು ಕಲಿಸ್ಕೋಬೇಕಾಗತ್ತೆ. ಕಲಸಿರೋಂಥ ಮೈದಾ ಹಿಟ್ಟನ್ನು 1 ರಿಂದ 1.5 ಗಂಟೆ ನೀವು ಹಾಗೇ ಪ್ಲೇಟ್ನ ಮುಚ್ಚಿಬಿಟ್ಟು 1.5 ಗಂಟೆ ನೀವು ಬಿಡಬೇಕಾಗತ್ತೆ. ಯಾಕಂತಂದರೆ ಹಿಟ್ಟು ಡಬಲ್ ಆಗಬೇಕು. ಓಕೆನಾ? ಹಿಟ್ಟು ಡಬಲ್ ಆಗಿರತ್ತೆ ಅಷ್ಟರಲ್ಲಿ. ಸೊ ಹಿಟ್ಟು ಡಬಲ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ, ಅದನ್ನು ಒಂದು ಚಪಾತಿ ಹಿಟ್ಟನ್ನು ಅದಕ್ಕೆ ಲಟ್ಟಿಸ್ಕೊಂಡು ಅದನ್ನು ಹೆಂಚು ಮೇಲೆ ಹಾಕಿಬಿಟ್ಟು ಒಂದು ಅರ್ಧ ಭಾಗದಷ್ಟು ಬೇಯಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇನ್ನೊಂದು ಮತ್ತೆ ಅದೇ ರೀತಿಯೇ ಲಟ್ಟಿಸ್ಕೊಂಡು ಅದನ್ನು ಹಸಿಯಾಗಿ ಹಾಗೆ ಇಟ್ಕೋಬೇಕಾಗತ್ತೆ. ನೀವು ಒಂದ್ರ ಮೇಲೆ ಒಂದನ್ನು ಇಟ್ಬಿಟ್ಟು ಈ ರೀತಿ ಟೊಮೆಟೊ ಸಾಸ್ನ ಹಾಕಬೇಕಾಗತ್ತೆ. ಓಕೆನಾ? ಇವಾಗ ಪಿಜ್ಜಾ ಬೇಸ್ ಆಯಿತು. ಟೊಮೆಟೊ ಸಾಸ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಟೊಮೆಟೊ ಸಾಸ್ನ ನೀವು ಮಾಡಬೇಕು ಅಂತ ಅಂದರೆ ಫಸ್ಟು ಒಂದು 3 ಟೊಮೆಟೊನ ಬೇಯಲಿಕ್ಕೆ ಇಟ್ಕೊಳ್ಳಿ. ಬೆಂದಿರೋ ಅಂತಹ ಟೊಮೆಟೊದು ಸಿಪ್ಪೆ ಎಲ್ಲನೂ ತೆಗೆದಾದಮೇಲೆ ನೀವು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಯಾವಾಗಲೂ ಅಷ್ಟೇ ಮನೆಯಲ್ಲೇ ರೆಡಿಯಾಗಿ ಮಾಡೋದು. ಬಟ್ ಈ ಸಲ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣ, ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಿದ್ದ ಕಾರಣ ನಾನು ಎಲ್ಲನೂ ರೆಡಿಮೇಡ್ ತರಿಸಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಈ ಬೇಸೆಲ್ಲ ತರಿಸಿದ್ನಲ್ವ, ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಈ ಬೇಸು. ಯಾಕಂತಂದರೆ ಮನೇಲಿ ನಾವು ಮಾಡ್ಕೊಳ್ಳೋ ಬೇಸ್ ಇದೆಯಲ್ಲ, ಪಿಜ್ಜಾ ಬೇಸು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬೇಸ್ ಮತ್ತು ಪಿಜ್ಜಾ ಸಾಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು ಮತ್ತು ಪಿಜ್ಜಾ ಕ್ರೀಮ್ ಅಂದರೆ ವೈಟ್ ಸಾಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಬೇಕು ಅಂತಂದರೆ ನನಗೆ ಕೇಳಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇವತ್ತು ನಾನು ಎಲ್ಲನೂ ಹಾಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಷ್ಟೇ. ಇವಾಗ ಪಿಜ್ಜಾ ಸಾಸ್ಗೆ ನಾನು ಹೇಳ್ದಂಗೆ 3 ಟೊಮೆಟೊನ ಬೇಯಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ತೊಗೊಂಡು ಒಂದು 2 ಚಮಚ ಆಗೋಷ್ಟು ನೀವು ಎಣ್ಣೆನ ಸೇರಿಸ್ಕೊಳ್ಳಿ. ಅದಾದಮೇಲೆ ಅದರಲ್ಲಿ ಒಂದು 4 ರಿಂದ 5 ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊನ ಅದರಲ್ಲಿ ಹಾಕಿಬಿಟ್ಟು ಒಂದು 2 ನಿಮಿಷ ಅದನ್ನು ಕುದಿಸ್ಕೋಬೇಕಾಗತ್ತೆ. ಯಾವುದೇ ರೀತಿ ನೀರನ್ನು ಹಾಕಬೇಡಿ. ಹಾಗೆ ಬ್ಲೆಂಡ್ ಮಾಡಿರೋವಂಥ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ನೀವೇನು ಮಾಡಬೇಕು, ಕುದಿಸ್ಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಸ್ವಲ್ಪ 1/4 ಚಮಚ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಆರಿಗೆನೋ ಏನು ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಟೊಮೆಟೊ ಸಾಸ್ ಅನ್ನೋದು ರೆಡಿ ಆಗೋಗುತ್ತೆ. ಇನ್ನು ನೀವು ಚೀಸ್ ಬದಲಾಗಿ ವೈಟ್ ಸಾಸ್ನ ನಾವು ಆ್ಯಡ್ ಮಾಡೋ ಅಂಥದ್ದು. ಸೊ ನಿಮ್ಮ ಹತ್ರ ಚೀಸ್ ಇಲ್ಲ ಅಂತ ಅಂದರೆ ನೀವು ವೈಟ್ ಸಾಸ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಅಂದರೆ, ಫಸ್ಟು ನಾನು ಪಿಜ್ಜಾ ಬೇಸ್ ಹೇಳಿದೆ, ಅದಾದಮೇಲೆ ಟೊಮೆಟೊ ಸಾಸ್ನ ಹೇಳಿದೆ. ನನಗೆ ಗೊತ್ತು, ನಾನು ಈ ರೀತಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು. ಯಾಕಂತಂದರೆ ನಾವು ಮಾಡಿ ತೋರಿಸೋದಕ್ಕೂ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಐ ಆಮ್ ಸೋ ಸಾರಿ, ನಾನು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನಿವತ್ತು ಎಲ್ಲ ರೆಡಿ ತರಿಸಿದ್ದೀನಿ. ಸೊ ಹಾಗಾಗಿ ನಿಮಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಪ್ಲೈನ್ನ ಮಾಡ್ತಾ ಇರೋದು ಅಷ್ಟೇನೆ. ಸೊ ಇವಾಗ ಚೀಸ್ ಬದಲಾಗಿ ನಾನು ಯಾವಾಗಲೂ ಚೀಸ್ ತರಿಸಲ್ಲ, ಬಟ್ ಈ ಸಲ ಚೀಸ್ ಹಾಕ್ತಾ
ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಮನೆಯಲ್ಲಿ ವೈಟ್ ಸಾಸ್ ಮಾಡ್ಕೊಂಡೇ ಪಿಜ್ಜಾನ ರೆಡಿ ಮಾಡ್ಕೊಳ್ಳೋದು. ಸೊ ಪಿಜ್ಜಾಗೆ ವೈಟ್ ಸಾಸ್ ರೆಡಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಹೇಗೆ ಅಂತಂದರೆ ಫಸ್ಟು ನೀವೇನು ಮಾಡಿ ಒಂದು ಪಾತ್ರೆನ ತೊಗೊಳ್ಳಿ ಆ್ಯಂಡ್ ನೆನಪಿರಲಿ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊತಾ ಇದ್ದೀರಾ ಅಂತಂದರೆ ಯಾವುದೇ ರೀತಿ ತೆಳುವಾಗಿರೋಂಥ ಪಾತ್ರೆನ ತೊಗೋಬೇಡಿ, ಯಾಕಂತಂದರೆ ಬೇಗ ತಳ ಹಿಡಿಯುತ್ತೆ. ಸೊ ಹಾಗಾಗಿ ನಾನ್ ಸ್ಟಿಕ್ ಆದರೆ ತುಂಬಾ ಈಸಿ ಇರುತ್ತೆ. ಅದು ಬಿಟ್ಟು ದಪ್ಪ ತಳ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಅಂದರೆ ಫಸ್ಟು ನೀವು ಒಂದು ಪಾತ್ರೆಯಲ್ಲಿ ಬೆಣ್ಣೆ ಅಥವಾ ಎಣ್ಣೆನ ಸೇರಿಸ್ಕೊಳ್ಳಿ. ಅದಾದಮೇಲೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಅದು ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 2 ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ. ಇದು ಫುಲ್ಲು ಪ್ರೋಸೆಸ್ ಆಗೋವರೆಗೂ ನೀವು ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ ಕಾಯಿಸಿ ಇಟ್ಕೊಂಡಿರುವಂತಹ ಗಟ್ಟಿ ಹಾಲು ಏನಿರುತ್ತಲ್ವ ಅದನ್ನು ನೀವು ಎಷ್ಟು ಕ್ರೀಮ್ ಬೇಕೋ ಅಷ್ಟನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕಾಗತ್ತೆ. ಕೈ ಬಿಡ್ದಿರ ನೀವು ಮಿಕ್ಸ್ ಮಾಡಬೇಕು. ಅಕಸ್ಮಾತ್ ನೀವು ಏನಾದರೂ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ದಿರ ಕೈ ಬಿಟ್ರಿ ಅಂತ ಅಂದರೆ ಅದು ಏನಾಗುತ್ತೆ, ಗಂಟುಗಳಾಗತ್ತೆ. ಸೊ ಹಾಗಾಗಿ ಎಲ್ಲೂ ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು. ಅದಾದ ನಂತರ ನೀವೇನು ಮಾಡಬೇಕು ಅಂತ ಅಂದರೆ ನಿಮಗೆ ಒಂದು ಕ್ರೀಮಿ ಟೆಕ್ಚರ್ ಬರುತ್ತೆ, ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಕ್ರೀಮಿ ಟೆಕ್ಚರ್ ಬಂದಿದ್ದ ತಕ್ಷಣ ನೀವು ಅದನ್ನು ತೆಗೆದುಬಿಡಿ ಅಷ್ಟೇ. ವೈಟ್ ಸಾಸ್ ಮಾಡೋದು ತುಂಬ ಸಿಂಪಲ್ಲು. ಈ ಚೀಸ್ಗಿಂತನೂ ವೈಟ್ ಸಾಸು ತುಂಬ ಚೆನ್ನಾಗಿರುತ್ತೆ, ನಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಅದು. ನಾವು ಚೀಸೆಲ್ಲ ಹಾಕ್ಕೊಂಡ್ರೆ ಚೀಸು ಒಂದು ಅರ್ಧ ಗಂಟೆ ಬಿಟ್ಟಿದ ತಕ್ಷಣ ಸ್ವಲ್ಪ ಗಟ್ಟಿ ಆದಂಗೆ ಅನಿಸುತ್ತೆ. ಬಟ್ ಈ ವೈಟ್ ಸಾಸ್ ಇದೆಯಲ್ವ ಅದು ಗಟ್ಟಿ ಆಗೋದೇ ಇಲ್ಲ, ತುಂಬ ಕ್ರೀಮಿಯಾಗಿ ಸಿಗುತ್ತೆ ಬಾಯಿಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇದು ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಇತ್ತು, ಇಲ್ಲ ನನಗೆ ಪಿಜ್ಜಾ ಸಾಸ್ ಬೇಕು ಮತ್ತು ವೈಟ್ ಸಾಸ್ ಬೇಕು ಮತ್ತು ಪಿಜ್ಜಾ ಬೇಸ್ ಬೇಕು ಅನ್ನೋರಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ನಾನು ಇವಾಗ ಫಸ್ಟ್ ಬಂದು ಎಲ್ಲ ವೆಜಿಟೇಬಲ್ಸು ಮತ್ತು ಪನ್ನೀರ್ ಹಾಕ್ಬಿಟ್ಟು ಒಂದು ಪಿಜ್ಜಾನ ರೆಡಿ ಮಾಡಿಕೊಂಡೆ. ಇವಾಗ ಸೆಕೆಂಡ್ ಪಿಜ್ಜಾಗೆ ನಾನು ಏನು ಮಾಡ್ತೀನಿ ಅಂತಂದರೆ ಪನ್ನೀರ್ಗೆ ನಾವು ತುಂಬ ವೆರೈಟಿ ಆಫ್ ಪಿಜ್ಜಾನ ಮಾಡ್ಬೋದು. ಬಟ್ ಇರೋ ಒಂದು ಪನ್ನೀರಲ್ಲೇ 2 ರೀತಿ ಮಾಡ್ಕೊಳ್ಬೋದು. ಫಸ್ಟು ಹಾಗೆ ಪ್ಲೈನ್ ಪನ್ನೀರ್ನ ನಾನು ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇವಾಗ ನಾನು ಪನ್ನೀರ್ಗೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಚಿಲ್ಲಿ ಆರಿಗೇನೋ, ಅದಾದಮೇಲೆ ಸ್ವಲ್ಪ ಪೆರಿ ಪೆರಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಪನ್ನೀರ್ನ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಸೊ ಪೆರಿ ಪೆರಿ ಪೌಡರ್ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಇದು ಒಳ್ಳೆ ಒಂದು ಬೇರೆ ರುಚಿ ಕೊಡುತ್ತೆ. ಹಾಗಾಗಿ ನಾನು ಅದಕ್ಕೆ ಅಷ್ಟನ್ನು ಹಾಕಿದ್ದೀನಿ. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಪನ್ನೀರು ಇದು ನಾನು ಇವಾಗ ಹೇಳಿದೆ ಅಲ್ವಾ, ಆ ರೀತಿಯಾಗಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ನೀವು ಪಿಜ್ಜಾನ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಾನು ಹೇಳಿರೋ ಹಾಗೆ ಬೇಸ್ ಆಗಿರ್ಬೋದು, ಮತ್ತು ಪಿಜ್ಜಾ ಸಾಸ್ ಆಗಿರ್ಬೋದು, ಮತ್ತು ಚೀಸ್ ಬದಲಾಗಿ ವೈಟ್ ಸಾಸ್ ಆಗಿರ್ಬೋದು, ನಾನು ಹೇಳಿರೋದನ್ನು ಫಾಲೋ ಮಾಡಿ. ಯಾಕಂತಂದರೆ ನಾನು ಒಂದು ಸ್ವಲ್ಪ ಅರ್ಜೆಂಟಾಗಿ ಗೆಸ್ಟ್ ಬಂದಿದ್ದರಿಂದ ಸೊ ನಾನು ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಬಳಸ್ಕೊಂಡೆ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೆ ನಾನು, ಗೈಸ್ ನಾನಿವತ್ತು OTGನಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ OTG ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ, ನೀವು ಪಾತ್ರೆನಲ್ಲಿ ಕೂಡ ಮಾಡ್ಬೋದು. ಈ ಪಾತ್ರೆನಲ್ಲಿ ಹೇಗೆ ಮಾಡೋದು ಅಂತ ಅಂದರೆ ಒಂದು ಯಾವುದಾದ್ರೂ ಹಳೆಯದು ಬಾಂಡಿ ಅಥವಾ ಪಾತ್ರೆ, ಸ್ವಲ್ಪ ಅಗಲ ಆಗಿರೋವಂಥ ಪಾತ್ರೆನ ತೊಗೊಳ್ಳಿ. ಅದನ್ನು ಪಾತ್ರೆ ತೊಗೊಂಡವಾಗ ನೀವು ಪಿಜ್ಜಾಗೆ ಏನು ರೆಡಿ ಮಾಡ್ಕೊಳ್ತಾ ಇರ್ತೀರಲ್ವ, ಈ ತರಕಾರಿ ಹಚ್ಕೊಳ್ಳೋದಾಗಿರ್ಬೋದು, ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡ್ಕೊಳ್ತಾ ಇರಬೇಕಾದ್ರೇ ನೀವು ಪಾತ್ರೆನ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಪಾತ್ರೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪಾತ್ರೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ನಾವು ಇವಾಗ ವಿತೌಟ್ OTG ವಿತೌಟ್ ಓವನ್ನಲ್ಲಿ ಕೇಕ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಹೇಳಿ, ನಾವೇನು ಮಾಡ್ತೀವಿ, ಒಂದು ಪಾತ್ರೆನ ಏನು ಮಾಡ್ತೀವಿ ಮೊದಲೇ ಬಿಸಿ ಆಗೋದಕ್ಕೆ ಇಡ್ತೀವಿ. ಅದಾದಮೇಲೆ ಅದ್ರ ಕೆಳಗಡೆ ಸ್ವಲ್ಪ ಉಪ್ಪನ್ನ ಹಾಕ್ತೀವಿ. ಅದಾದಮೇಲೆ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಸಿ ಮಾಡ್ಕೋತೀವಿ ಪಾತ್ರೆನ ಅಲ್ವಾ. ಸೊ ಸೇಮು ಇದರಲ್ಲೂ ಕೂಡ ಅದೇ ರೀತಿ ಮಾಡಬೇಕಾಗತ್ತೆ. ನೀವು ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ, ಅಥವಾ ಮರಳಿದ್ರೆ ಮರಳು ಹಾಕ್ಕೊಳ್ಳಿ. ಪುಡಿ ಉಪ್ಪನ್ನ ಹಾಕಿದ್ದಾದಮೇಲೆ ನೀವು ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಅದನ್ನು ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಅದನ್ನು ಬಿಸಿ ಆಗೋದಕ್ಕೆ ಬಿಡಿ. ಅದಾದಮೇಲೆ ನೀವು ಪಿಜ್ಜಾ ಬೇಸ್ ಏನು ರೆಡಿ ಮಾಡ್ಕೊಂಡಿರ್ತೀರ ಅಲ್ವಾ, ಅಂದರೆ ಪಿಜ್ಜಾಗೆ ಏನೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಅದನ್ನು ನೀವೇನು ಮಾಡಬೇಕು, ಆ ಸ್ಟ್ಯಾಂಡ್ ಮೇಲೆ ಇಡಬೇಕಾಗತ್ತೆ. ನೀವು ಯಾವುದಾದ್ರೂ ಪ್ಲೇಟ್ಗೆ ಈ ಪಿಜ್ಜಾನ ಶಿಫ್ಟ್ ಮಾಡಿಕೊಂಡು ಅದಾದಮೇಲೆ
ಅದಾದಮೇಲೆ ಆ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳಿ, ಓಕೆನಾ. ಡೈರೆಕ್ಟಾಗಿ ಎಲ್ಲರೂ ಇಡೋಕೆ ಹೋಗ್ಬಿಟ್ಟಿರ ಆಮೇಲೆ ಯಾವುದಾದ್ರೂ ಪ್ಲೇಟ್ಗೆ ನೀವು ಶಿಫ್ಟ್ ಮಾಡಿಕೊಂಡು ಅದಾದಮೇಲೆ ನೀವು ಬಾಣಲಿನಲ್ಲಿ ಇಟ್ಕೊಳ್ಳಿ, ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳಿ. ಅದಾದಮೇಲೆ ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಏನೇ ಕಡಿಮೆ ಅಂದರೂ 15ರಿಂದ 20, ಜಾಸ್ತಿ ಅಂದರೆ 25 ನಿಮಿಷ ನೀವು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಪಿಜ್ಜಾ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನಮಗೆ ಒಟಿಜಿನಲ್ ಒಂದು 5 ನಿಮಿಷ ಸಾಕು ಇದು, ಯಾಕಂತಂದರೆ ಚೆನ್ನಾಗಿ ಬಿಸಿ ಆಗುತ್ತೆ, ಬೇಗ ಬಿಸಿ ಆಗುತ್ತೆ. ಸೊ ಹಾಗಾಗಿ ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ. ಬಟ್ ಪಾತ್ರೆನಲ್ಲಾದರೆ ನಮಗೆ ಒಂದು 20ರಿಂದ 25 ನಿಮಿಷ ತೊಗೊಳತ್ತೆ. ನಾನು ಯೂಶ್ವಲಾಗಿ ಪಾತ್ರೆನಲ್ಲೇ ಮಾಡೋದು, ಬಟ್ ಇವತ್ತು ಸ್ವಲ್ಪ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣ ನಾನು OTGನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಾತ್ರೆನಲ್ಲಿ ಹೇಗೆ ಮಾಡೋದು ಮತ್ತು ಸಾಸ್ ಹೇಗೆ ಮಾಡೋದು, ಮತ್ತು ನಾನು ಇವಾಗ ಹಾಕಿರೋಂತಹ ಟೊಮೆಟೊ ಸಾಸ್ ಆಗಿರ್ಬೋದು, ಮತ್ತು ಚೀಸ್ ಬದಲಾಗಿ ವೈಟ್ ಸಾಸ್ ಆಗಿರ್ಬೋದು, ಇದೆಲ್ಲ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋ ನಿಮ್ಗೇನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆನೂ ಕೂಡ ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ಅದನ್ನು ಕೂಡ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಒಂದಿನ ಮಾಡಿ ತೋರಿಸಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ OTG ಇಲ್ದಿರ ಪಾತ್ರೆನಲ್ಲಿ ಬೇಕು ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಕೂಡ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಆದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಅಂತ ಯಾವಾಗಲೂ ನಾನೇ ಹೇಳ್ತಾ ಇರ್ತೀನಿ. ಬಟ್ ಇವತ್ತು ನಾನೇ ಸ್ವಲ್ಪ ಅರ್ಜೆಂಟಲ್ಲಿ ಈ ರೀತಿ ಆಗೋಯಿತು, ಏನು ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ನಾನು ಮಕ್ಕಳಿಗೆ ಮಾಡಿಕೊಡಿ ಅಂತ ಯಾಕಂದೆ ಅಂದರೆ, ನೀವು ಚೀಸೆಲ್ಲ ತರಿಸಿ ಮಕ್ಕಳಿಗೆ ಮಾಡಿಕೊಡೋದು ಬೇಡ. ನಾನು ಹೇಳಿರೋ ಹಾಗೆ ವೈಟ್ ಸಾಸು ಮತ್ತು ಮನೆಯಲ್ಲೇ ಟೊಮೆಟೊ ಸಾಸನ್ನ ಮಾಡಿ ಅದಾದಮೇಲೆ ಮಕ್ಕಳಿಗೆ ಮಾಡಿಕೊಡಿ. ಯಾಕಂತಂದರೆ ನಾವು ಹೊರಗಡೆಯಿಂದ ತರಿಸಿದ್ದಾದರೆ ಅಷ್ಟೊಂದು ತಿನ್ನೋದಕ್ಕೆ ಅಷ್ಟೊಂದು ಇದಾಗಿರಲ್ಲ, ಯಾಕಂದರೆ ಸ್ವಲ್ಪ ಭಯ ಇರುತ್ತೆ ಹೇಗಿರುತ್ತೋ ಏನೋ ಅಂತ. ಸೊ ಹಾಗಾಗಿ ಪಿಜ್ಜಾನ ಮನೆಯಲ್ಲಿ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.